ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನೋಡಿ ಸರ್, ಬಯೋ ಪಾಸಿಂಗ್ ಪ್ಯಾಕೇಜ್ ಕೊಡಿ, ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ ಅಂತ ಎಲ್ಲ ಕೇಳ್ತಾ ಇದ್ರಿ. ಸುಮಾರು ಜನ ಪಾಸಿಂಗ್ ಪ್ಯಾಕೇಜ್ಗಳನ್ನು ಅಪ್ಲೋಡ್ ಮಾಡ್ತಾನೆ ಇದ್ದಾರೆ. ಒಂದು ಪಾಸಿಂಗ್ ಪ್ಯಾಕೇಜಿಂದ ಇನ್ನೊಂದು ಪಾಸಿಂಗ್ ಪ್ಯಾಕೇಜು ಸಪ್ರೇಟಾಗೇ ಇದೆ, ಅಂದರೆ ಸಂಪೂರ್ಣವಾಗಿ ಡಿಫ್ರೆಂಟ್ ಇದೆ. ಮಗು ಗೊಂದಲದಲ್ಲಿದೆ, ಸರ್ ಯಾವುದು ಓದಬೇಕು, ಏನು ಮಾಡಬೇಕು. ಯಾಕಂದರೆ ಈ ಯೂಟ್ಯೂಬ್ನವರು ಇದನ್ನು ಅಪ್ಲೋಡ್ ಮಾಡಿದ್ದಾರೆ, ಅವರು ಅದನ್ನು ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ತಾವುಗಳು ಎಲ್ಲರೂ ಕೂಡ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀರಾ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮಗೆ ಲಭ್ಯವಾಗಿರುವಂಥ ಈ ಒಂದು ಮೆಟೀರಿಯಲ್ಲು ಎಂಥದ್ದು ಅಂತ ಹೇಳಿದರೆ ಆಲ್ ಇನ್ ಒನ್ ಅಂತ. ಆಲ್ ಇನ್ ಒನ್ ಅಂದರೆ ಅರ್ಥ ಆಗುತ್ತೆ ಎಲ್ಲರಿಗೂ. ಹೋಪ್ ಯು ಅಂಡರ್ಸ್ಟುಡ್ ಅಂತ. ಈ ಕಡೆ ಆ ಕಡೆ ಈ ಕಡೆ ಎಲ್ಲದನ್ನು ಕೂಡ ಒಟ್ಟುಗೂಡಿಸಿ ಕೊನೆಯದಾಗಿ ಒಂದು ಪ್ರಿಪೇರ್ ಮಾಡಿರುವಂಥ ಇದು ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಯಾವುದೇ ಯೂಟ್ಯೂಬ್ ಚಾನಲ್ ಆಗಲಿ ಆಯಿತಾ, ಸುಮ್ಮನೆ ಸಿಕ್ಕಂತಹ ಮೆಟೀರಿಯಲ್ಲು ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಅದೇ ಪಾಸಿಂಗ್ ಪ್ಯಾಕೇಜ್ ಆ್ಯಕ್ಚುಲಿ. ಆದರೆ ಅದರಿಂದ ಬಹಳ ಏನಂತೀರ ಸರ್, ನಿಮಗೆ ಹೆಲ್ಪ್ ಆಗ್ತಾಯಿಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸುಮಾರು 4 ಪಾಸಿಂಗ್ ಪ್ಯಾಕೇಜನ್ನು ಇಟ್ಟುಕೊಂಡು ಸಿದ್ಧತೆ ಮಾಡಿರುವಂತಹ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ. ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ನನ್ನ ಮಾತು ಸಂಪೂರ್ಣವಾಗಿ ಕೇಳಿದರೆ ಬಹಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಐ ಆಮ್ ನಾಟ್ ಎ ಬಯೋ ಟೀಚರ್ ಟು ಎಕ್ಸ್ಪ್ಲೇನ್ ಕ್ವಶನ್ ವಿತ್ ಆನ್ಸರ್. ಈಗ ನನ್ನ ಮಾತು ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ, ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನನ್ನ ಪ್ರೀತಿಯ ಮಕ್ಕಳೇ, ಬರೀ ಡಯಾಗ್ರಾಮನ್ನು ನಂಬ್ಕೊಂಡು ಎಕ್ಸಾಮಿಗೆ ಹೋದರೆ ಬಯೋ ಎಕ್ಸಾಮು ಫೇಲೇ. ಇದು ನಿಮಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಕ್ಸಾಮ್ 2ನಲ್ಲೂ ಕೂಡ. ಯಾಕಂದರೆ ಬಹಳ ಜನ ಸರ್ ಬರೀ ಡಯಾಗ್ರಾಮ್ ರೆಡಿ ಆಗಿಬಿಡ್ತೀನಿ, ಈ ಪಾಠದಲ್ಲಿ ಇದು, ಈ ಪಾಠದಲ್ಲಿ ಅದು ಅಂತ. ಯಾಕಂದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಲು ಕೂಡ ಹೇಳಿರ್ತವೆ 15ರಿಂದ 20 ಮಾರ್ಕ್ಸು ಡಯಾಗ್ರಾಮಿಗಿದೆ, ಅಷ್ಟೇ ರೆಡಿ ಆಗಿಬಿಡಿ ಪಾಸ್ ಆಗಿಬಿಡ್ತೀರಾ ಅಂತ ಫೇಲ್ ಆಗುವಂಥವ್ರು. ಕೆಲವೊಮ್ಮೆ ಡಯಾಗ್ರಾಮ್ಗಳು ಎರಡೂ ಬರಲ್ಲ, ಇಂಥ ಪರಿಸ್ಥಿತಿನೂ ಕೂಡ ಆಗಿರೋದುಂಟು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಓನ್ಲಿ ಆಯಿತಾ, ಒಂದು ಪಾರ್ಟ್ ಮೇಲೆ, ಒಂದು ಭಾಗದ ಮೇಲೆ ಡಿಪೆಂಡ್ ಆದರೆ ನಿಜವಾಗಿಯೂ ನೀವು ಫೇಲ್ ಆಗೇ ಆಗ್ತೀರಾ. ನಮ್ಮ ಉದ್ದೇಶ ಇಷ್ಟೇ, ಈ ಒಂದು ಪಾಸಿಂಗ್ ಪ್ಯಾಕೇಜಿಂದ ನಿಮಗೆ ಫೇಲು ಆಗಬಾರ್ದು, ಈ ಪಾಸಿಂಗ್ ಪ್ಯಾಕೇಜಿಂದ ನಿಮಗೆ ಕಡಿಮೆ ಅಂಕನೂ ಬರಬಾರ್ದು. ಈ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಅಪ್ಲೋಡ್ ಆಗುತ್ತಿರುವಂಥದ್ದು 1 ಮಾರ್ಕು, 4 ಮಾರ್ಕು, 5 ಮಾರ್ಕು, ನಿಮಗೇನು 2 ಮಾರ್ಕು, ಈ ನಿಮಗೇನು 1 ಮಾರ್ಕು, ಹೀಗೆ ಪ್ರತಿಯೊಂದು ಏನಂತೀರ ಪಾಠನ್ನು ಕೂಡ ಇದರಲ್ಲಿ ಆದಷ್ಟು ನಾವು ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ ಹೀಗೆ ನಮ್ಮ ಜೊತೆ ಮುಂದಿನ ದಿನಗಳಲ್ಲಿಯೂ ಕೂಡ ಇರಬೇಕು. ಮೊದಲು ತಾವುಗಳು ಓದಬೇಕಾಗಿರೋದು ಏನು, ಬಯೋ ಸಬ್ಜೆಕ್ಟಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿಬೇಕು ಅಂದರೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನೋಡಿ, ಮೊದಲಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ಗಿಂತ ಮುಂಚೆ ತಾವುಗಳು ಓದಬೇಕಾಗಿರೋದು ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3. ಈ 3 ಮಾಡಲ್ ಕ್ವಶನ್ ಪೇಪರನ್ನು ತಾವುಗಳು ಮೊದಲು ರೆಡಿ ಆಗಬೇಕು, ಪ್ರಿಪೇರ್ ಆಗಬೇಕಾಗಿರುತ್ತೆ. ಈ 3 ಮಾಡಲ್ ಕ್ವಶನ್ ಪೇಪರ್ ರೆಡಿ ಆಗಿಬಿಟ್ರೆ ಪಾಸ್ ಅಂತೂ ಗ್ಯಾರಂಟಿ. ಈ 3 ಮಾಡಲ್ ಕ್ವಶನ್ ಪೇಪರಿನ ಜೊತೆಗೆ ಈ ವರ್ಷ ತಾವುಗಳು ಮಾರ್ಚ್ ತಿಂಗಳಿನಲ್ಲಿ ಬರೆದಂತಹ ಕ್ವಶನ್ ಪೇಪರು ಎಕ್ಸಾಮ್ 1 ವಿತ್ ಕೀ ಆನ್ಸರ್ ರೆಡಿ ಆಗಬೇಕು ಫುಲ್ಲು. ಅಲ್ಲಿಗೆ 4 ಪೇಪರ್ ಆಯಿತು. ನೆಕ್ಸ್ಟು ಎಕ್ಸಾಮ್ 2 ಕೂಡ ಕಂಪ್ಲೀಟ್ ಆಗಿದೆ, ಅದು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇವೆ. ಎಕ್ಸಾಮ್ 2 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅದು ಕೂಡ ರೆಡಿ ಆಗಬೇಕು. ನಂತರದಲ್ಲಿ ಈಗ ಎಷ್ಟಾಯಿತು ಪೇಪರು, 3 ಮಾಡಲ್ ಕ್ವಶನ್ ಪೇಪರು, ಒಂದು ಎಕ್ಸಾಮ್ 1 ಕ್ವಶನ್ ಪೇಪರು, ಎಕ್ಸಾಮ್ 2 ಕ್ವಶನ್ ಪೇಪರು ರೆಡಿ ಆಗಬೇಕು ಅಂತ ಹೇಳಿದೆ. ಟೋಟಲ್ 5 ಕ್ವಶನ್ ಪೇಪರ್ ಆಯಿತು. ಜೊತೆಗೆ ಈ ಒಂದು ಪಾಸಿಂಗ್ ಪ್ಯಾಕೇಜು ನೋಡ್ಕೊಂಬಿಟ್ರೆ ನಿಜವಾಗಿಯೂ ಹೇಳ್ತೀನಿ 70 ಔಟ್ ಆಫ್ 70 ಬಂದೇ ಬರುತ್ತೆ. ಏನು ಸರ್ ಬರೇ 70 ಹೇಳ್ತಿರಲ್ಲ ಅಂತ. ಇರೋದೇ 70 ಮಾರ್ಕ್ಸಿಗೆ ಎಕ್ಸಾಮು. 100% ಆ 70 ಮಾರ್ಕ್ಸು ನಿಮ್ಮ ಕೈಯಲ್ಲಿ ಇದೆ. ಯಾವಾಗಿದೆ ಅಂತ ಹೇಳಿದರೆ ಸಂಪೂರ್ಣ ನೋಡಿ, ಇವೆಲ್ಲ ಈಸಿಯಾಗಿ ಇರುವಂಥದ್ದು. ನೋಡಿ, ಈಗ ಒಂದೇ ಒಂದು ನಾನು ಬಯೋ ಟೀಚರ್ ಅಲ್ಲ, ಆದರೂ ಕೂಡ ಓದಿದಾಗ ನಿಮಗೆ ಗೊತ್ತಾಗುವಂತಹ ಪ್ರಶ್ನೆಗಳು. ರೈಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಅಂತ ಇದೆ. ಕ್ಯಾರೆಕ್ಟರಿಸ್ಟಿಕ್ಸು ಭಾಳ ಈಸಿ ಬರೆಯುವಂಥದ್ದು. ಒಂದನೆಯದು ನಾನು ಹೇಳ್ತೀನಿ ಕೇಳಿ. ಈಗ ದಿ ಫ್ಲವರ್ಸ್ ಹ್ಯಾವ್ ಎ ಫ್ರಾಗ್ನೆನ್ಸ್ ಆ್ಯಂಡ್ ಸ್ವೀಟ್ ನೆಕ್ಟರ್. ನೆಕ್ಟರ್ ಅಂದರೆ ಮಕರಂದ ಅಂತ.
ನೋಡಿ ಫ್ಲವರ್ಸಿನ ಮೇಲೆ ಅಲ್ಲಿ ಸ್ವಲ್ಪ ಸ್ಟಿಕ್ಕಿಯಾಗಿ ಇರುತ್ತೆ. ಆ ಜಾಗದಲ್ಲಿ ಬಂದು ಇನ್ಸೆಕ್ಟ್ಸ್ಗಳು ಕುತ್ಕೊತವೆ. ಅದನ್ನು ಆ ಜಾಗದಲ್ಲಿ ಪೋಲನ್ ಗ್ರೇನ್ಸ್ ಇರ್ತವೆ. ಪೋಲನ್ ಗ್ರೇನ್ಸ್ ಅಂದರೆ ಈ ಕಡ್ಡಿ ರೀತಿಯಲ್ಲಿ ಇದ್ಬಿಟ್ಟು ಅದ್ರ ಮೇಲೆ ಚಿಕ್ಕಕ್ಕೆ ಒಂದು ಇದಿರುತ್ತೆ, ನೋಡಿದಿರಲ್ವಾ? ಇದನ್ನೆಲ್ಲ ನಿಮಗೆ ಬಯೋ ಕ್ಲಾಸಲ್ಲಿ ತೋರಿಸಿರ್ತಾರೆ. ಒಂದು ಹೂ ತಂದುಬಿಟ್ಟು ದಾಸವಾಳನೋ ಅಥವಾ ಯಾವುದೋ ಒಂದು ಹೂವನ್ನು ತಂದು ನಿಮಗೆ ಮಧ್ಯದಲ್ಲಿ ಪೋಲನ್ ಗ್ರೇನ್ಸ್ ಅಂದರೆ ಏನು ಅಂತ ಎಲ್ಲ ತೋರಿಸಿರ್ತಾರೆ. ಆ ಭಾಗದಲ್ಲಿ ಸ್ಟಿಕ್ಕಿ ಇರುತ್ತೆ. ಆ ಜಾಗದಲ್ಲಿ ಕೂತ್ಕೊಂಡು ಸ್ವೀಟ್, ನೆಕ್ಟರ್ ಅಂದ್ರೆ ಸ್ವೀಟ್ ಅಂತ, ಆಯಿತಾ, ಮಕರಂದ ಅಂತ ಸ್ವೀಟಾಗಿರುತ್ತೆ ಅದು. ನೋಡಿ, ಫ್ಲವರ್ಸ್ ಆರ್ ವೆರಿ ಗುಡ್ ಪ್ಲೇಸಸ್ ಫಾರ್ ದ ಇನ್ಸೆಕ್ಟ್ಸ್ ಟು ಲೇ ದೇರ್ ಎಗ್ಸ್. ಆ ಜಾಗದಲ್ಲಿ ಈ ಇನ್ಸೆಕ್ಟ್ಸ್ಗಳು ಏನು ಮಾಡ್ತವೆ ಅಂತ ಹೇಳಿದರೆ, ತಮಗೆ ಖುಷಿಯಾಗಿ ಅಲ್ಲಿ ಮೊಟ್ಟೆಗಳನ್ನು ಲೇ ಅಂದರೆ ಇಡ್ತವೆ ಅಂತ ಅರ್ಥ ಆಗತ್ತಾ? ಇಷ್ಟು ಈಸಿಯಾಗಿ ಬರೆಯುವಂಥದ್ದು. ದ ಫ್ಲವರ್ಸ್ ಆರ್ ದ ಲಾರ್ಜ್, ಹೌದಲ್ವಾ, ಏನಿದು ಪೀಶಿಯಸ್, ಕಲರ್ಡ್ ಆ್ಯಂಡ್ ಶೋಯಿ. ವೆನ್ ಫ್ಲವರ್ಸ್ ಆರ್ ಸ್ಮಾಲ್ ಫ್ರಮ್ ಇವೆಲ್ಲ ನೀವು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ, ಬರಿಬೋದು. ಈಗ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊತ ಕೂತ್ಕೊಂಡ್ರೆ ಕೆಲವೊಮ್ಮೆ ತಪ್ಪು ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತವೆ. ಯಾಕಂದರೆ ಅಂಥ ಕೆಲಸಕ್ಕೆ ನಾವೆಲ್ಲ ಕೈ ಹಾಕಬಾರ್ದು, ಹೌದಲ್ವಾ? ನೀವು ಜಾಣ ಮಕ್ಕಳು, ನಿಮಗೆಲ್ಲದೂ ಕೂಡ ಗೊತ್ತು ವಿಚ್ ಈಸ್ ರೈಟ್ ವಿಚ್ ಈಸ್ ರಾಂಗ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಅಪ್ಲೋಡ್ ಆಗುತ್ತಿರುವಂಥದ್ದು ಇದು ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹೌದು, ಬಯೋಲಜಿ. ಇದು ಪಾಸಿಂಗ್ ಪ್ಯಾಕೇಜ್ ಕೂಡ ಹೌದು. ಇದು ನಿಮಗೆ ಏನು ಪಾಸು ಕೂಡ ಮಾಡಿಕೊಡುತ್ತೆ, ಸ್ಕೋರ್ ಕೂಡ ಮಾಡಿಕೊಡುತ್ತೆ. ಡಯಾಗ್ರಾಮ್ ಕೂಡ ಇದರಲ್ಲೇ ಕವರ್ ಆಗಿದೆ. 5 ಮಾರ್ಕ್ಸ್ ಕ್ವಶನ್ಸು ಕೂಡ ಕವರ್ ಆಗಿದೆ, 2 ಮಾರ್ಕ್ಸ್ ಕೂಡ ಕವರ್ ಆಗಿದೆ. ಇದರಲ್ಲಿ ಡಿಫ್ರೆನ್ಸ್ ಬಿಟ್ವೀನು ನಿಮಗೇನೇನು ಬೇಕು ಎಲ್ಲದೂ ಕೂಡ ವಿತ್ ಕೀ ಆನ್ಸರ್, ವಿತ್ ಶಾರ್ಟ್ ಫಾರ್ಮಲ್ಲಿ. ಬಹಳ ಓದ್ಬೇಡಿ ಸರ್, ನಾನು ಶಾರ್ಟಾಗಿ ಓದಬೇಕು, ಶಾರ್ಟಾಗಿ ಎಕ್ಸಾಮನ್ನು ಬರೀಬೇಕು ಅನ್ನೋರಿಗೂ ಕೂಡ ಅದು ಕೂಡ ರೆಡಿ ಇದೆ. ಅಂತಹ ವಿದ್ಯಾರ್ಥಿಗಳಿಗೂ ನಾನು ಹೇಳುತ್ತಿರುವಂಥದ್ದು, ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬೇಕಾಗಿರುವಂತಹ ಫುಲ್ ಮೆಟೀರಿಯಲನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಅಂತ ಹೇಳಿದರೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಮತ್ತೆ ಹುಡ್ಕೊಂತ ಕುಂತ್ರೆ ಬಹಳ ಸಮಯ ಆಗುತ್ತೆ. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಮಾಡಲ್ ಕ್ವಶನ್ ಪೇಪರ್ 1 ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರು, ಮಾಡಲ್ ಕ್ವಶನ್ ಪೇಪರ್ 2 ಜೊತೆಗೆ ಕೀ ಆನ್ಸರು, ಮಾಡಲ್ ಕ್ವಶನ್ ಪೇಪರ್ 3 ಜೊತೆಗೆ ಕೀ ಆನ್ಸರು, ಎಕ್ಸಾಮ್ 1 2025 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್, ಎಕ್ಸಾಮ್ 2 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್. ಈ ರೀತಿಯಾಗಿ 5 ಕ್ವಶನ್ ಪೇಪರ್ ಆಯಿತು, 5 ಕೀ ಆನ್ಸರ್ಗಳಾಯಿತು. ಹಾಗೂ ಪಾಸಿಂಗ್ ಪ್ಯಾಕೇಜ್ ಕೂಡ, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸರ್. ಇರುತ್ತೆ. ಯಾವಾಗ ಅದು ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳಿದರೆ ಅಲ್ಲಿ 1K ಏನಂತೀರ ವ್ಯೂಸ್ ಆಗೋವರೆಗೂ ಕೂಡ ಏನೂ ಕೂಡ ನಿಮಗೆ ಲಭ್ಯವೇ ಆಗುವುದಿಲ್ಲ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇದ್ದರೆ ನೀವು ಮುಂದಿನ ನೋಡಿ, ಇದು ಎಕ್ಸಾಮ್ 1ಗೆ ಬಂದಿತ್ತು. ಯಾವುದು ಡ್ರಾ ನೀಟ್ ಡಯಾಗ್ರಾಮ್ ಆಫ್ ಸೆಕ್ಷನ್ ವ್ಯೂ ಆಫ್ ಮ್ಯಾಮರಿ ಗ್ಲ್ಯಾಂಡ್ ಅಂತ ಇದೆ ಅಲ್ವಾ, ಇದು ಎಕ್ಸಾಮಿಗೆ ಬಂದಿತ್ತು, ನೆನಪಿರಬೇಕು ನಿಮಗೆ ಎಕ್ಸಾಮ್ 1ಗೆ, ಆಯಿತಾ? ಹೀಗೆ ತಾವುಗಳೇ ಈಗ ಗೆಸ್ ಮಾಡ್ಕೋಬೋದು. ಇದೇ ಪೇಜಲ್ಲಿ ಎಕ್ಸಾಮ್ 3ಗೆ ಪಕ್ಕ 100% ಬಂದೇ ಬರುತ್ತೆ ಡಯಾಗ್ರಾಮು. ಎನಿಹೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಚೆನ್ನಾಗಿ ಗೊತ್ತು ನನಗಿಂತ ವಿಚ್ ಡಯಾಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್, ವಿಚ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ನನ್ನ ಕೆಲಸ ಕನ್ಸೈಸ್ ಮಾಡಿ ನಿಮಗೆ ಕೊಡಬೇಕಿತ್ತು. ಯಾಕಂದರೆ 5ರಿಂದ 6 ಪಾಸಿಂಗ್ ಪ್ಯಾಕೇಜ್ಗಳು ಇದ್ದವು, ಅದನ್ನು ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನೊಂದು ಮಾಹಿತಿಯನ್ನು ನಿಮಗೆ ಕೊಡಬೇಕು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಏನಂತೀರ, ಈಗಾಗಲೇ ಪ್ರತಿಯೊಂದು ಸಬ್ಜೆಕ್ಟಿನ, ಆಯಿತಾ, ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು ನೋಡುತ್ತಿರುವ ವಿಡಿಯೋ ಇದು. ಹಾಗಾಗಿ ನೋಡಿ ಸರ್, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್, ಕನ್ನಡ, ಇಂಗ್ಲೀಷ್ ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಕ್ವಶನ್ಸು, ಸಂಪೂರ್ಣವಾಗಿ ಏನಂತೀರ ತಾವುಗಳು ಪಾಸಿಂಗ್ ಪ್ಯಾಕೇಜು, ಸಂಪೂರ್ಣವಾಗಿ ಸ್ಕೋರಿಂಗ್ ಪ್ಯಾಕೇಜ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಆನ್ ಯುವರ್ ಮಾರ್ಕ್ಸ್ ಕಾರ್ಡ್. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್, ಪ್ಲೀಸ್ ರೈಟ್ ಎಕ್ಸಾಮ್ 3. ಕೊನೆಯ ಪಾರ್ಟು, ಕೊನೆಯ ಭಾಗ. ಮತ್ತು ಜೀವನದಲ್ಲಿ ಮತ್ತೆ ಯಾವ ಎಕ್ಸಾಮು ಸಿಗಲ್ಲ. ಎಷ್ಟು ಎಫರ್ಟ್ ಇದೆಯೋ ಅಷ್ಟು ಹಾಕಿ, ಎಷ್ಟು ಅಂಕಗಳು ಬೇಕೋ ಅಷ್ಟು ಅಂಕಗಳನ್ನು ತಕ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಕ್ಕೊಂಡು ಒಳ್ಳೆಯ ಫ್ಯೂಚರನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸರ್, ಬಹಳ ಜನರು ಸರ್ ನಾವು ವಿಡಿಯೋ ನೋಡ್ತಾ ಇದ್ದೀವಿ, PDF ನಾವು ಕ್ಲಿಕ್ ಮಾಡ್ತಾ ಇದ್ದೀವಿ, ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಭಾಳ ಜನ ಕೇಳ್ಕೊಳ್ತಾ ಇದ್ದೀರಾ. ಅದು ಯಾಕೆ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಪರ್ಮಿಷನ್ ನೀಡಬೇಕಾಗತ್ತೆ. ಪರ್ಮಿಷನ್ ಅದಕ್ಕೆ ಯಾವಾಗ ಸಿಗುತ್ತೆ ಅಂತ ಹೇಳಿದರೆ ಅದಕ್ಕೆ ಕೆಲವೊಂದು ರೂಲ್ಸ್ ಇದೆ. ರೂಲ್ಸ್ ಅಂತ ಹೇಳಿದರೆ
ನಾವೇ ಮಾಡಿರುವಂಥದ್ದು. ಉಚಿತವಾಗಿ ಕೊಟ್ಟಾಗ ಅದಕ್ಕೆ ಬೆಲೆ ಇರಲಿಲ್ಲ ನಿಮ್ಮ ಹತ್ರ. ಐ ಹ್ಯಾವ್ ಗಿವನ್ ಎವ್ರಿಥಿಂಗ್ ಫ್ರೀ ಮ್ಯಾನ್. ನೀವು ಭಾಳ ಮಿಸ್ಯೂಸ್ ಮಾಡಿಬಿಟ್ರಿ. ನಮ್ಮ ವೀಡಿಯೋಸ್ಗಳು ರ್ಯಾಂಕ್ ಲಿಸ್ಟಿಂದ ಎಲ್ಲ ಡೌನ್ ಆಯಿತು. ಯಾಕೆಂದರೆ ನೀವು ಮಾಡಿದ್ದ ತಪ್ಪು. 99,000 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ನಾವೆಲ್ಲ ಪಾಸಾಗಿಬಿಡ್ತೀವಿ ಅಂದ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಮತ್ತೆ ಎಲ್ಲ ಫೇಲ್ ಆದರು. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ. ಈಗ ನಾವು ಮಕ್ಕಳಿಗಾಗಿ ಆಯಿತಾ ಇವೆಲ್ಲ ಕೆಲಸವನ್ನು ನಿರ್ವಹಿಸುತ್ತಿದ್ದೇವೆ. ಬಟ್ ನಿಮ್ಮ ಜೊತೆ ನಿಮ್ಮ ಒಂದು ಸಹಕಾರ ಕೂಡ ಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಅದರ ಜೊತೆಗೆ ನಿಮ್ಮ ಇನ್ಸ್ಟಾಗ್ರಾಮು, ನಿಮ್ಮ ಟ್ವಿಟರು, ನಿಮ್ಮ ಫೇಸ್ಬುಕ್ಕು ಏನೇನೋ ಇದೆ ಅಲ್ವಾ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಒಂದು ಲಿಂಕನ್ನು ಹಾಕಿದರೆ ಸಾಕು ಸರ್. ನಿಮ್ಮ ಜೂನಿಯರ್ಸಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ. ಇದರಿಂದ ನಿಮಗೆ ಹೆಲ್ಪ್ ಆಗಿದೆ. ದಯವಿಟ್ಟು ನಿಮ್ಮ ಮನಸ್ಸಿಗೆ ನೀವೇ ಕೇಳ್ಕೊಳ್ಳಿ, ವೆದರ್ ಮೈ ಯೂಟ್ಯೂಬ್ ಚಾನಲ್ ಹೆಲ್ಪ್ಡ್ ಯು ಆರ್ ನಾಟ್. ಕ್ರಿಟಿಕಲ್ ಸಿಚುವೇಷನಲ್ಲಿ ಇದ್ದಾಗ ಎಕ್ಸಾಮ್ ಯೂನಿಟ್ ಟೆಸ್ಟ್ 1 ನೆನಪು ಮಾಡ್ಕೊಳ್ಳಿ, ಎಷ್ಟು ಯುಟಿಲೈಸ್ ಮಾಡಿಕೊಂಡಿದ್ದೀರಾ ಅಂತ. ನನ್ನಿಂದ ಇದನ್ನೆಲ್ಲ ಪಡ್ಕೊಂಡಿದ್ದೀರಾ, ನಿಮ್ಮಿಂದ ನನಗೇನು ಕೊಟ್ಟಿದ್ದೀರಾ ಸರ್? ಅದೇ ಹೌದಲ್ವಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ನೋಡಿ, ಮುಂದಿನ ಭಾಗವನ್ನು ತಾವುಗಳು ಸಂಪೂರ್ಣವಾಗಿ ನೋಡಿಕೊಳ್ಳಿ. ಯಾಕಂದರೆ ಸಂಪೂರ್ಣವಾಗಿ ನಾನು ಓದ್ಕೊತ ಕುಂತ್ರೆ ಬಹಳ ಲೆಂತಿ ಆಗುತ್ತೆ ವಿಡಿಯೋ. ಹೌದಲ್ವಾ? ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.